ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಮಾರ್ನಿಂಗ್ ವಿಡಿಯೋ ಮಾಡೋಣ ಅಂತ ಬನ್ನಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಆದಷ್ಟು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್. ಇವತ್ತಿನ ಬೆಳಗಿನ ಪೂಜೆ ಆಗಿದೆ ನೋಡಿ. ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದೀನಿ. ನಿನ್ನೆ ನೈಟಿದ್ದು ಮೊಳಕೆ ಬಂದ ಚೆನ್ನ ಮಸಾಲ ಮಾಡಿದ್ದೆ, ಅದೇ ಸ್ವಲ್ಪ ಇತ್ತು. ಇದು ಜೀರಿಗೆ ನೀರು, ಬೆಳಿಗ್ಗೆ ಜೀರಿಗೆ ನೀರು ತುಂಬಾ ಹೆಲ್ತಿ ಆಗಿರುತ್ತದೆ ಅಲ್ವಾ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡುವ ಅಂತ ನೋಡಿ. ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಮೀನು ಬಂದಿತ್ತು, ಮೀನು ತಗೊಂಡಿದ್ದೀನಿ. ಇವತ್ತು ನನಗೂ ರೆಸಿಪಿ ಮಾಡೋಣ ಅಂತ ರೈಸ್ ಎಲ್ಲ ರೆಡಿ ಆಗಿದೆ. ರೈಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬೆಳಗ್ಗೆ ಬೇಗ ಆಗಿದೆ ನೋಡಿ. ಮೀನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಇದು ನಂಗು ಫ್ರೆಶ್ ನಂಗು. ಓಕೆ, ಇವಾಗ ಬೆಡ್ರೂಮ್ ಎಲ್ಲ ಮೆಸ್ಸಿ ಆಗಿದೆ, ಅದನ್ನೆಲ್ಲ ಸೆಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬೆಡ್ರೂಮ್ ಎಲ್ಲ ಸೆಟ್ ಆಯಿತು. ಬನ್ನಿ ಇವಾಗ ಲಂಚ್ ಕರಿಗೆ ಎಲ್ಲ ರೆಡಿ ಮಾಡೋಣ ನೋಡಿ. ಇದು ನಂಗು ಮೀನು ಸಾರಿಗೆ ಮಸಾಲ ರೆಡಿ ಮಾಡಿಟ್ಟಿದ್ದೀನಿ. ಹಸಿ ಮಸಾಲ ಫ್ರೈ ಮಾಡೋದು ಬೇಡ ಇವತ್ತು, ಇದನ್ನು ಹಸಿಯಾಗಿ ನಾವು ಗ್ರೈಂಡ್ ಮಾಡೋಣ. ಓಕೆ ನೋಡಿ, ಇದೆಲ್ಲ ಮಸಾಲ, ಸಿಂಪಲ್ ಮಸಾಲ. ನೋಡಿ ಗ್ರೈಂಡ್ ಮಾಡಿ ಆಗಿದೆ. ಇವಾಗ ನಾವು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, 1 ಸ್ಪೂನಷ್ಟು ಎಣ್ಣೆ ಹಾಕಿದೆ ಸಾಕು. ನಾವು ಇಟ್ಟಿದ್ದೇವಲ್ವ, ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ಲ, ಅದನ್ನು ಹಾಕುವ. ಅದು ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ. ಹೇಗೆ ಬಾಯ್ಲ್ ಆಗ್ತಾ ಉಂಟು ನೋಡಿ. ಚೆಂದ ಮಾಡಿ ಕುದಿಸಬೇಕು, ಯಾಕೆಂದರೆ ಹಸಿ ಮಸಾಲ ಅಲ್ವಾ ಅದು. ನಂಗೆ ತುಂಬಾ ಟೇಸ್ಟ್ ಆಗುತ್ತೆ. ಅದಕ್ಕೆ ನೀರೆಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ತೆಳ್ಳನೆ ಮಾಡೋಣ. ಉಪ್ಪು ಎಷ್ಟು ಬೇಕು ರುಚಿಗೆ ನೋಡಿ ಹಾಕೋಣ. ಈಗ ನಾವು ಕಟ್ ಮಾಡಿಟ್ಟಂಥ ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸು, ಅದನ್ನು ಬಾಯ್ಲ್ ಆಗ್ತಿರುವ ಮಸಾಲೆಗೆ ಹಾಕುವ. ಸ್ವಲ್ಪ ಕರಿಬೇವು ಹಾಕಿಬಿಡುವ. ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು ಕ್ಲೀನ್ ಮಾಡಿಟ್ಟ ಮೀನನ್ನು ಹಾಕುವ ನೋಡಿ. ಹೇಗೆ ಕುದೀತಾ ಉಂಟು ನೋಡಿ. ಮೀನು ಹಾಕುವ. ಫ್ರೆಶ್ ಉಂಟು ಮಾತ್ರ ಫಿಶ್ಶು, ತುಂಬ ಎಮ್ಮೆಯಾಗಿರುತ್ತೆ. ಕುದಿ ಬರಲಿ. ಸೈಡಲ್ಲಿ ಸ್ವಲ್ಪ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಉಂಟು, ಅಷ್ಟು ಹೊತ್ತರಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಡುವ. ಓಕೆ ನೋಡಿ, ಇಲ್ಲಿ ಹೇಗೆ ಕುದಿ ಬಂದಿದೆ ನೋಡಿ. ಫಿಶ್ಶು ಹೇಗೆ ಕಾಣ್ತಾ ಉಂಟು ನೋಡಿ. ಫಿಶ್ ಕರಿ ರೆಡಿ. ನಂಗು ಫಿಶ್ ಕರಿ. ನೋಡಿ, ಪಾತ್ರೆ ಎಲ್ಲ ತೊಳೆದಾಯಿತು, ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಸ್ವಲ್ಪ ಕರಿಬೇವು ಉಂಟು, ಅದನ್ನು ಕ್ಲೀನ್ ಮಾಡಿಡುವ. ಅದರಲ್ಲಿ ತುಂಬ ಡಸ್ಟೆಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ನಾನೆಲ್ಲ ಅದನ್ನು ಕ್ಲೀನ್ ಮಾಡಿಟ್ಟು
ಒಂದು ಡಬ್ಬದಲ್ಲಿ ಹಾಕಿರ್ತೀನಿ. ಸ್ವಲ್ಪ ನೀರಲ್ಲಿ ಅದನ್ನು ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ಡ್ರೈ ಆಗುವವರೆಗೆ, ಆನಂತರ ಅದನ್ನು ಡಬ್ಬದಲ್ಲಿ ಹಾಕಿರ್ಬೋದು, ಏನು ಹಾಳಾಗಲ್ಲ. ಎಷ್ಟು ಡಸ್ಟ್ ಉಂಟು ನೋಡಿ ಅದರಲ್ಲಿ. ಓಕೆ, ಇವಾಗ ಸ್ವಲ್ಪ ಬಟ್ಟೆ ಉಂಟು ಮಡಚಲಿಕ್ಕೆ, ಬಟ್ಟೆನೆಲ್ಲ ಮಡಚಿರುವ. ಓಕೆ, ಇವಾಗ ನಾವು ಊಟದ ಸಮಯ, ಊಟ ಮಾಡುವ ಫ್ರೆಂಡ್ಸ್. ಬಾಯ್ಲ್ಡ್ ರೈಸ್ ಮತ್ತು ಮೀನು ಸಾರು, ಸೂಪರಾಗಿದೆ ಮಾತ್ರ ಸಾರು. ಯಾಕೆಂದರೆ ಮೀನು ತುಂಬ ಫ್ರೆಶ್ ಇತ್ತಲ್ವ, ಸಾರು ತುಂಬ ಚೆನ್ನಾಗಿದೆ. ಓಕೆ, ಊಟ ಮಾಡುವ. ಊಟ ಎಲ್ಲ ಮಾಡಿ ಆಯಿತು. ಇವಾಗ ಸ್ವಲ್ಪ ಟಿ ವಿ ನೋಡುವ. ಓಕೆ ಫ್ರೆಂಡ್ಸ್, ನಾನು ಇವಾಗ ಈವ್ನಿಂಗ್ ಈವ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದರು, ಫ್ರೆಶ್ ಅಪ್ ಆದರು, ಟೀ ಕಾಫಿ ಎಲ್ಲ ಕುಡಿದಾಯಿತು. ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಮಕ್ಕಳು. ಪೂಜೆ ಎಲ್ಲ ಮಾಡಿದ ನಂತರ ಸ್ವಲ್ಪ ಹೊರಗಡೆ ಹೋಗುವ, ಸ್ವಲ್ಪ ವಾಕಿಂಗ್ ಮಾಡುವ ಅಂತ ಸ್ವಲ್ಪ ಔಟ್ಸೈಡ್ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.